ನಮಸ್ತೆ. ತಿಂಗಳ ಮೊದಲನೇ ದಿನ ಮಾರ್ಚ್ ತಿಂಗಳ 1ನೇ ತಾರೀಕು 2025 ಶನಿವಾರ ಶುಕ್ಲ ಪಕ್ಷ. ಇವತ್ತಿನ ವಿಶೇಷಗಳನ್ನು ನೋಡೋಣ. ಫಾಲ್ಗುಣ ಮಾಸ ಸ್ಟಾರ್ಟ್ ಆಗಿದೆ. ಇದು 14/3/2025ವರೆಗೂ. ಗ್ರಹ ಸ್ಥಿತಿ ಅಂದರೆ ಗ್ರಹ ಕುಂಡಲಿ ಅಂದರೆ ರಾಶಿ ಕುಂಡಲಿ ಬುಧ ಶುಕ್ರ ರಾಹು ಏಕರಾಶಿ, ಕುಜ ಇನ್ನೂ ಮಿಥುನದಲ್ಲೇ ಇದೆ. ಆದರೂ ಸೂರ್ಯನು ಶನಿಯನು ಯುದ್ಧದಲ್ಲಿ ಕೂತಿದೆ. ಆದ್ದರಿಂದ ಗ್ರಹ ಸ್ಥಿತಿ ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ಶನಿ ಕೇಂದ್ರದಲ್ಲಿ ಕೇತಿರುತ್ತದೆ. ಈ ರೀತಿಯಾದ ಗ್ರಹ ಸ್ಥಿತಿಗಳಲ್ಲಿ ಇವತ್ತಿನ ದಿನ ಪ್ರಕಾರ ಚಂದ್ರನು ಮೀನರಾಶಿಗೆ ಪ್ರವೇಶವಾಗುತ್ತದೆ. ಇವತ್ತಿನ ನಕ್ಷತ್ರ ಮತ್ತು ತಿಥಿಯನ್ನು ನೋಡೋಣ. ದ್ವಿತೀಯ ತಿಥಿ ರಾತ್ರಿ 12:09:29 ಆಮೇಲೆ ಮೂರನೇ ತಿಥಿಯಾದ ತೃತೀಯ. ಇವತ್ತಿನ ನಕ್ಷತ್ರ ಪೂರ್ವ ಭಾದ್ರಪದ ಅಂತೀವಿ, ಪೂರ್ವ ಭಾದ್ರ ಅಂತಂತೀವಿ, ಪೂರಟಾದಿ ಅಂತಂತಾರೆ. 11:22:21 ಇವತ್ತಿನ ದಿನದಲ್ಲಿ ಪೂರ್ವಭಾದ್ರ ಮುಗಿದ ನಂತರ ಉತ್ತರ ಭಾದ್ರ ನಕ್ಷತ್ರವಿದೆ. ಆದರೆ 2 ನಕ್ಷತ್ರವು ದೋಷವಾಗಿದೆ. ಬೆಳಗ್ಗೆಯಿಂದ 11:23 ಕಾಳದಂಡ, ಮರಣ, ಮೃತ್ಯು ಅಂತಿರೋದರಿಂದ ಶುಭ ದಿನವಲ್ಲ. 11:23 ಖಂಡಿತವಾಗಿ ಎಲ್ಲ ಕಾರ್ಯಗಳಲ್ಲೂ ಎಚ್ಚರ. ಆನಂತರ ಬರೋದು ಕೂಡ ಅಶುಭವಾಗಿದೆ, ಹಂಗಾಗಿ ಶುಭವಲ್ಲ. ಶನಿವಾರ ಕೂಡಿ ಬಂದಿದೆ. ಆದ್ದರಿಂದಾಗಿ ಇವತ್ತು ಯಾವ ಕಾರ್ಯಗಳು ಮಾಡೋದಕ್ಕೂ ಕೂಡ ಖಂಡಿತವಾಗಿ ಅನುಕೂಲವಿಲ್ಲ, ಎಚ್ಚರವಾಗಿರಿ. ಅದರಲ್ಲೂ ಸಿಂಹರಾಶಿಯವರಿಗೆ ಇವತ್ತು ಚಂದ್ರಾಷ್ಟಮ ಉಂಟು. ಆದ್ದರಿಂದಾಗಿ ಸಿಂಹರಾಶಿಯವರು ಇನ್ನೂ ಗಮನ ಕೊಡಬೇಕು. ಅದು ಅಲ್ಲದೆ ಇವತ್ತು ಸೂರ್ಯೋದಯ 6:35, 6:28 ಸಾಯಂಕಾಲಕ್ಕೆ ಸೂರ್ಯ ಅಸ್ತಮಾನವಾಗುತ್ತದೆ. ನಾವು ಹೇಳಿದಂತೆ ನಕ್ಷತ್ರ ಪಾದಗಳು ಅಂತ ತಗೊಂಡ್ರೆ ಬೆಳಗ್ಗೆ 6:35 11:22 ಪೂರ್ವ ಭಾದ್ರ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಪೂರ್ವ ಭಾದ್ರ ನಕ್ಷತ್ರವೇ ಮುಗಿಯುತ್ತದೆ. 11:22 ಸಂಜೆ 4:47 ಉತ್ತರ ಭಾದ್ರ ನಕ್ಷತ್ರ 1ನೇ ಪಾದ. ಆನಂತರ ರಾತ್ರಿ 10:11 2ನೇ ಪಾದ. ಆನಂತರ ಲೇಟ್ ನೈಟು ಅಂದರೆ 3:35 ರಾತ್ರಿ ಅಲ್ಲಿಯವರೆಗೂ ಉತ್ತರ ಭಾದ್ರ ನಕ್ಷತ್ರದ 3ನೇ ಪಾದವಿದೆ. ರಾತ್ರಿ 3:35 ಮೇಲೆ ಬೆಳಗಿನ ಜಾವವರೆಗೂ ಅಂದರೆ ನಾಳೆಯವರೆಗೂ ಅಂತ ಲೆಕ್ಕಕ್ಕಿಟ್ಕೋಬೋದು. ಅಲ್ಲಿಯವರೆಗೂ ಉತ್ತರ ಭಾದ್ರ ನಕ್ಷತ್ರ ಇದು ಕೊನೆಯವರೆಗಿರುತ್ತದೆ, ನಾಳೆಯವರೆಗಿರುತ್ತದೆ. ಈ ದಿನದಲ್ಲಿ ಅಭಿಜಿತ್ ಮುಹೂರ್ತ 12:08 ಮಧ್ಯಾಹ್ನದಿಂದ 12:56 ವಿಜಯ ಮುಹೂರ್ತ ಮಧ್ಯಾಹ್ನ 2:31 3:18 ಅಮೃತಗಳಿಗೆ ಬೆಳಗಿನ ಜಾವ 4:40 6:06. ಇದೆಲ್ಲ ಇದ್ದರೂ ಕೂಡ ನಾವು 100% ಶುಭ ಸಮಯವನ್ನು ಅಂತಂದರೆ ಇವತ್ತು ಕೆಟ್ಟ ದಿನವೇ, ಆದರೂ ಇರೋದರಲ್ಲಿ ಒಳ್ಳೆಯ ಸಮಯ ಅಂತ ಹುಡ್ಕೋಣ. ನಾವು ಡೇಟ್ ಆಫ್ ಬರ್ತ್ ಅದೇ ಸಮಯದಲ್ಲಿ ಇರೋದರಲ್ಲೇ ಕೆಟ್ಟ ಟೈಮನ್ನು ಕೂಡ ನಾವು ಹುಡುಕಬಹುದು. ಈ ರೀತಿಯಾಗಿ ಈ ವಿಷಯಗಳನ್ನ ತಿಳ್ಕೊಳ್ಳೋಣ. ಉದಾಹರಣೆ ಹೇಳಬೇಕು ಅಂತಂದರೆ ಬೆಳಗ್ಗೆ 9:05 9:32 ಇರೋದರಲ್ಲಿ ಒಳ್ಳೆ ಟೈಮ್. ನಾವು ಪದೇ ಪದೇ ಹೇಳ್ತೀವಿ, ಇರೋದರಲ್ಲಿ ಒಳ್ಳೆ ಟೈಮ್ ಅಷ್ಟೇ. ಎಮರ್ಜೆನ್ಸಿಗೆ ಮಾತ್ರ, ಆಸ್ಪತ್ರೆ ವಿಷಯಗಳಿಗೆ, ಎಮರ್ಜೆನ್ಸಿ ಕೋರ್ಟು ಕೇಸು, ಡಾಕ್ಟರ್ ಹತ್ರ ಹೋಗೋಕ್ಕೂ ಮಾತ್ರನೇ ಈ ಸಮಯಗಳು. ಹಾಗಾಗಿ ಇವತ್ತು ಎಲ್ಲ ಮಾಡ್ಬೋದಾ ಅಂತಂದರೆ ಖಂಡಿತವಾಗಿಲ್ಲ. 11:05 11:20 ಶುಭ ಸಮಯ ಮತ್ತು 12:55 ಮಧ್ಯಾಹ್ನದಿಂದ ಮಧ್ಯಾಹ್ನ 1:58 ಶುಭವಾಗಿದೆ. ಮಧ್ಯಾಹ್ನ 3:32 ಸಂಜೆ 7:58 ಶುಭವಾಗಿದೆ. ರಾತ್ರಿ 9:29 2:01 ಅಲ್ಲಿಯವರೆಗೂ ಶುಭವಾಗಿದೆ. ಮತ್ತು ರಾತ್ರಿ ಅಂದರೆ ಲೇಟ್ ನೈಟು 3:35 ಸುಮಾರು 3:42 ಶುಭವಾಗಿದೆ. ಆ ನಂತರ ಬೆಳಗಿನ ಜಾವ ಅಂದರೆ 5:39 ಶುಭವಾಗಿದೆ. ಇಷ್ಟೆಲ್ಲ ಇದೆ. ಇದೆಲ್ಲ ಇದ್ದರೂ 100% ಕೆಟ್ಟ ಟೈಮು ಅಂತಂದರೆ ಅಂದರೆ ಇದರಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು ಅನ್ನೋ ಸಮಯ ಅಂತಂದರೆ
6:35ರಿಂದ 7:23 ದುರ್ಮುಹೂರ್ತ, 7:23ರಿಂದ 9:03 ಮೃತ್ಯು. ಹಂಗಾಗಿ ಕಂಟಿನ್ಯೂ 9:03ವರೆಗೂ ಸಮಯ ಕ್ಲೀನಾಗಿಲ್ಲ. ಮತ್ತು 9:34ರಿಂದ 11:03 ರಾಹುಕಾಲ, 11:22ರಿಂದ 12:53 ಮೃತ್ಯು ಇದೆ. ಪ್ರಯಾಣಗಳನ್ನು ಸಾಹಸ ಮಾಡುವಂಥದ್ದನ್ನು ಎಚ್ಚರವಾಗಿರಿ. ಮಧ್ಯಾಹ್ನ 2 ಗಂಟೆ 1 ನಿಮಿಷದಿಂದ 3:30ವರೆಗೆ ಯಮಕಂಠ ಕಾಲ, ರಾತ್ರಿ 8:01ರಿಂದ 9:27 ನಕ್ಷತ್ರ ವಿಷಘಟ್ಟಿಕಾ ಕಾಲ, ರಾತ್ರಿ 2 ಗಂಟೆ 3 ನಿಮಿಷದ ಮೇಲೆ 3:33ವರೆಗೂ ವಿಷಕಾಲ, ಬೆಳಗಿನ ಜಾವ ಅಂದರೆ ಲೇಟ್ ನೈಟ್ 3:44ರಿಂದ 5:37 ಬೆಳಗಿನ ಜಾವದವರೆಗೂ ಮೃತ್ಯು ಇದೆ. ಇದೆಲ್ಲ ಅಶುಭವಾಗಿದೆ. ಹಂಗಾಗಿ ಈ ಸಮಯದಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರ್ದು. ಹಿಂದೆ ಮುಂದೆ ನೋಡಿಕೊಂಡು ಆಚೆ ಹೊರಡೋದು ಕೂಡ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯಗಳನ್ನು ಉಪಯೋಗಿಸ್ಕೊಳ್ಳಿ. ಯಾಕೆಂತಂದರೆ ದಿನಪೂರ್ತಿ ಅಶುಭವಾಗಿದೆ. ದಿನಪೂರ್ತಿ ಅನ್ನೋ ವಿಷಯದಲ್ಲಿ 2 ಥರನೂ ತಗೋಬೋದು. ಸೌರಮಾನ ಚಾಂದ್ರಮಾನ ಎರಡರಲ್ಲೂ ಅಶುಭವಾಗಿರೋದರಿಂದ ಖಂಡಿತವಾಗಿ ನಾವು ಗಮನ ಕೊಡಬೇಕಾಗ್ತದೆ. ಅದು ತಿಂಗಳ ಮೊದಲನೇ ದಿನವೇ ಈ ರೀತಿ ಇದೆ. ಆದ್ದರಿಂದಾಗಿ ಎಚ್ಚರವಾಗಿರಬೇಕಾಗ್ತದೆ. ಸ್ವಲ್ಪ ನಿಧಾನ, ಗುರುಗಳ ಆಶೀರ್ವಾದ, ದೇವರ ಪೂಜೆ ಇದೆಲ್ಲ ಸ್ವಲ್ಪ ದೋಷಗಳನ್ನು ಮರೆ ಮಾಡುತ್ತದೆ, ಅಂದರೆ ಕಣ್ಮರೆ ಮಾಡುತ್ತದೆ. ಆದ್ದರಿಂದಾಗಿ ಪ್ರತಿಯೊಬ್ಬರೂ ಈ ದಿನ ಶುಭವಾಗಿದೆಯಾ, ತಾರಾಬಲ ಚಂದ್ರಬಲ ಬರುತ್ತದೆ ಅಂತ ಕೇಳುವಂತಿಲ್ಲ. ಗಮನ ಕೊಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.